ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿಲ್ವಾ, ಸೊ ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಮರೀದೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋ ಮುಖಾಂತರ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ನೀವು ಕೂಡ ನನಗೆ ಸಪೋರ್ಟ್ ಮಾಡ್ಬೋದು. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತಾ, ಇವತ್ತು ನಾನು ಯಾವುದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ನಾನು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮೀಶೋಯಿಂದ ಪರ್ಚೇಸ್ ಮಾಡಿದೆ. ಮತ್ತು ಇನ್ನೊಂದು ನಾನು ಯೂಟ್ಯೂಬ್ ಜರ್ನಿ ಬಗ್ಗೆನೂ ಕೂಡ ಹೇಳೋದ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅಂತ. ಮತ್ತು ನಾವು ಲಾಸ್ಟ್ ವೀಡಿಯೋದಲ್ಲಿ ನೀವೇ ನೋಡಿರೋ ಹಾಗೆ ಮಡಿಕೇರಿ ಟ್ರಿಪ್ ಹೋಗಿದ್ವಿ ಅಲ್ವಾ, ಅಲ್ಲಿ ನಾನು ಒಂದು ಚಿಕ್ಕದಾಗಿ ಪರ್ಚೇಸ್ ಮಾಡಿದೆ. ಅದೇನು ಅಂತಲೂ ಕೂಡ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋ ಸ್ಕಿಪ್ ಮಾಡಿದೆ, ಫುಲ್ ವಾಚ್ ಮಾಡಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಹತ್ತತ್ರ 1.5 ವರ್ಷ ಆಯಿತು. ಅದರಲ್ಲೂ ಕೂಡ ಲಾಸ್ಟ್ ವೀಡಿಯೋದಲ್ಲಿ ನೀವು ನೋಡಿರೋ ಹಾಗೆ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ನಾವು ಧಾರ್ಮಿಕ ಮತ್ತು ಸಾಮೂಹಿಕ ಪೂಜೆ ಮಾಡಿದ್ವಲ್ಲ, ಆ ವಿಡಿಯೋದಲ್ಲಿ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಆಗಿದ್ರು ಅನ್ನೋ ಖುಷಿನೂ ಕೂಡ ನಾನು ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ. ಅಂದರೆ ನನಗೆ 500 ಜನ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದರು. ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಹತ್ರ ಹೇಳಿದೆ. ಈಗ ಪ್ರೆಸೆಂಟ್ ಇರೋದು ನನಗೆ 574 ಜನ ಸಬ್ಸ್ಕ್ರೈಬರ್ ಆಗಿರೋದು. ಅದರಲ್ಲೂ ಕೂಡ ನನಗೆ ತುಂಬಾ ಖುಷಿ ಇದೆ. ಕೆಲವೊಂದು ನನಗೆ ಏನೂ ಗೊತ್ತಿಲ್ಲ, ಯೂಟ್ಯೂಬ್ ಬಗ್ಗೆ ಆಗಲಿ ಮತ್ತು ಇನ್ಸ್ಟಾಗ್ರಾಮ್ ಬಗ್ಗೆ ಆಗಲಿ ನನಗೆ ಏನೂ ಗೊತ್ತಿಲ್ಲ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡಬೇಕು ಅಥವಾ ಯಾವ ಟಾಪಿಕ್ ಮಾತಾಡೋದ, ಯಾವುದ್ರ ಬಗ್ಗೆ ಯಾವ ಕಂಟೆಂಟಲ್ಲಿ ವೀಡಿಯೋ ಮಾಡೋದ ಅಂತ ಹೇಳಿ ಸುಮಾರು ಸತಿ ಯೋಚನೆ ಮಾಡಿ ಇವತ್ತು ಓಪನ್ ಮಾಡೋಣ, ನಾಳೆ ಮಾಡೋದು, ನಾಳೆ ಹಂಗಂದು ಕೆಲವೊಂದು ಇದು ಅದಪ್ಪ ದೀಪಾವಳಿ ಹಬ್ಬದ ದಿನ ತಡಿ, ಇದೇ ಫಸ್ಟ್ ವ್ಲಾಗ್ ಆಗಲಿ ಅಂತ ಹೇಳಿ ನಾನು ದೀಪಾವಳಿ ಹಬ್ಬದ ದಿನ, ಹೋದ ವರ್ಷ ದೀಪಾವಳಿ ಹಬ್ಬದ ದಿನ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಅಕೌಂಟ್ ಓಪನ್ ಮಾಡಿ ಫಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದೆ. ಅದಾದಮೇಲಿಂದ ಅದು ವ್ಯೂಸ್ ಚೆನ್ನಾಗೋಯ್ತು. ಆ ವ್ಯೂಸಿಂದ ಸಬ್ಸ್ಕ್ರೈಬರು ಕೂಡ ಇನ್ಕ್ರೇಸ್ ಆಯಿತು. 0 ಇದ್ದಿದ್ದ ಸಬ್ಸ್ಕ್ರೈಬರು 500 ಗಂಟ ತಂದು ನಿಲ್ಲಿಸ್ತು. ಈಗ ನಾನು ಯಾವಾಗ 500 ಮೇಲೆ ರೀಚ್ ಆಗಿದೆ ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದ್ನೋ, ಆವಾಗ 74 ಕಂಪ್ಲೀಟ್ ಆಯಿತು. ನನಗಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ತುಂಬಾ ಖುಷಿ ಇದೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಚಿಕ್ಕ ಹಳ್ಳೀಲಿ ಅದರಲ್ಲೂ ಕೂಡ ನಮ್ಮದು ಅಂತ ಒಂದು ಚಾನಲ್ನ ನಾವು ಕ್ರಿಯೇಟ್ ಮಾಡ್ಬೋದು ಅನ್ನೋದೊಂದೇ ಒಂದು ಕಾರಣದಿಂದ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಅದು ಈ ಹಂತಕ್ಕೆ ತೊಗೊಬಂದು ನಿಲ್ಲಿಸ್ತು. ಇನ್ನು ಮುಂದೆನೂ ಕೂಡ ನಾನು ಯೂಟ್ಯೂಬ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ, ಅದರಲ್ಲೂ ಕೂಡ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟು ಕೂಡ ನಮ್ಮ ಮೇಲೆ ಹೀಗೆ ಇರಲಿ. ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದೆ. ಬನ್ನಿ ಅದು ಏನು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಒಂದು ಬಂದು ಅದರಿಂದೆಲ್ಲ ಅನ್ಬಾಕ್ಸ್ ಮಾಡಿದ್ದೀನಿ ಹೇಳಬೇಕು ಅಂತ ಹೇಳಿದ್ರೆ, ಯಾಕಂದರೆ ಅಲ್ಲಿ ಮೊಳೆ ಹೊಡೆದು ಫಿಕ್ಸ್ ಮಾಡಿದ್ದೆ ನೋಡಿ. ಇದು ಮೀಶೋಯಿಂದ ನಾನು ಪರ್ಚೇಸ್ ಮಾಡಿರೋದು. ಇದು ನನ್ನ ಚಿಕ್ಕ ಮಗ, ನಿಮಗೆ ಗೊತ್ತಿರೋ ಹಾಗೆ ನನ್ನ ಚಿಕ್ಕ ಮಗ. ಇದು ನಮ್ಮ ಪಾಪದು ಬರ್ಡೇದು, ನಮ್ಮದು ಸಿದ್ಧದು ಬರ್ತಡೇದು. ಇದು ನಾವು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಲ್ಲ, ಬೆಳಕು ಅನಿಸುತ್ತೆ ಒಂದು ಸ್ವಲ್ಪ ನೋಡಿ, ಈಗ ಕಾಣಿಸುತ್ತೆ. ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಲ್ಲ, ಆವಾಗ ತೆಗ್ಸಿರೋ ಫೋಟೋ. ಇದು ನಮ್ಮ ಫ್ಯಾಮಿಲಿ ಫೋಟೋ. ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್. ಇದು ಉತ್ತರಮ್ಮ ದೇವಸ್ಥಾನದಲ್ಲಿ ತೆಗೆದಿರೋ ಫೋಟೋ ನೋಡಿ. ಮೈ ಹ್ಯಾಪಿ ಫ್ಯಾಮಿಲಿ ಅಂತ. ಇದ್ರ ಬೆಲೆ ಕೇಳಿದ್ರೆ, ಇದು ಮೀಶೋಯಿಂದ ನಾನು ಪರ್ಚೇಸ್ ಮಾಡಿದ್ದು. ಇದ್ರ ಬೆಲೆ ಕೇಳಿದ್ರೆ ಖಂಡಿತ ಶಾಕ್ ಆಗ್ತೀರ ನೀವು. ಯಾಕೆಂದರೆ ನಿಜವಾಗ್ಲೂ ಇಷ್ಟು ಚೆನ್ನಾಗಿಲ್ಲ. ಇದು ಒಂದು ಮೊಳೆ ಹೊಡೆಯೋಕ್ಕೆ ಒಂದು ಹುಕ್ ಹಾಕ್ಕೊಟ್ಟಿದ್ರು ನೋಡಿ. ಎಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅಂತ ಮಾತ್ರ, ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ಇಲ್ಲಿ ಇದರ ಡಿಸೈನ್ ಬಂದು ತುಂಬಾ ಚೆನ್ನಾಗೈತೆ. ಅದರಲ್ಲೂ ಕ್ವಾಲಿಟಿ ಮಾತ್ರ ಮಸ್ತ್ ಕ್ವಾಲಿಟಿ ಅಂತ ಹೇಳ್ಬೋದು. ತುಂಬಾ ಇಷ್ಟ ಆಯಿತು ನನಗೆ ಈ ಪ್ರಾಡಕ್ಟು. ಇದ್ರ ಪ್ರೈಸ್ ಬಂದು 177 ರೂಪಾಯಿ, ಸಮಥಿಂಗ್ 188 ಅಂತ ಅನ್ಕೋಬೋದು. ಅಂದರೆ 1-2 ವಾರದ ಹಿಂದೆ ನಾನು ಪರ್ಚೇಸ್ ಮಾಡಿರೋದು. 180 ರೂಪಾಯಿಗೆ ಇಷ್ಟು ಒಳ್ಳೆ ಕ್ವಾಲಿಟಿಲಿ ಇಷ್ಟು ಚೆನ್ನಾಗಿರೋ ಫೋಟೋ ಫ್ರೇಮ್ ಬರುತ್ತೆ ಅಂತ ಖಂಡಿತವಾಗ್ಲೂ ನಾನು ಈ ಫ್ರೇಮ್ ತರಿಸಿರೋದಕ್ಕೆ. ಇದೊಂದು ಮೀಶೋದಿಂದ ಇಷ್ಟು ಚೆನ್ನಾಗಿದೆ ಪ್ರಾಡಕ್ಟ್ ಅನ್ನೋದು ಕೂಡ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಲಿಂಕ್ಗಳನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡಿ. ಅದಾದಮೇಲಿಂದ ಇನ್ನೊಂದು ಈ ಬ್ಯೂಟಿಫುಲ್ ಆಗಿರೋ ಆಲ್ಬಮ್. ಈಗ ಫೋನ್ಗಳಲ್ಲಿ ನಾವು ಸ್ಟೋರೇಜ್ ಜಾಸ್ತಿ ಐತೆ ಅಂತೇಳಿ ಕೆಲವೊಂದು ಸತಿ ಡಿಲೀಟ್ ಮಾಡ್ತೀವಿ ಫೋಟೋಗಳನ್ನ. ಅನ್ಲಿಮಿಟೆಡ್ ಫೋಟೋಗಳ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಫೋಟೋಗಳು ತೆಗ್ದೇ ಇರ್ತೀವಿ. ಅದರಲ್ಲಿ ನಾವು ಹೆಣ್ಮಕ್ಳು ಕೇಳಬೇಕಾ, ತೆಗ್ದಿರ್ತೀವಲ್ವ ಫೋಟೋಗಳನ್ನ. ಆಮೇಲಿಂದ ಫೋಟೋಗಳನ್ನೆಲ್ಲನೂ ಈ ಸ್ಟೋರೇಜ್ ಜಾಸ್ತಿ ಆಯಿತು ಅಂತ ಹೇಳಿ ಫೋಟೋಗಳನ್ನ ಡಿಲೀಟ್ ಮಾಡಿರ್ತೀವಿ ನೋಡಿ. ಇಲ್ಲಿ ಈ ಥರ ಎಲ್ಲ ಫೋಟೋನ ಸೇವ್ ಮಾಡ್ಕೋಬೋದು ಅಂತಲೂ ನನಗೆ ಗೊತ್ತಿರಲಿಲ್ಲ. ಇದನ್ನು ಕೂಡ ಮೀಶೋಯಿಂದಲೇ ನಾನು ಪರ್ಚೇಸ್ ಮಾಡಿ ತರಿಸಿದ್ದು. ಇದಕ್ಕೆ 52 ಫೋಟೋಗೆ 201 ರೂಪಾಯಿ.
201 ರೂಪಾಯಿಗೆ ಇಷ್ಟು ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ. ಇದು ಫೋಟೋ ಇಲ್ಲೇ ಫಿಕ್ಸ್ ಆಗಿರುತ್ತೆ ನೋಡಿ. ಪ್ರತಿಯೊಂದು ಫೋಟೋನೂ ತುಂಬಾ ಚೆನ್ನಾಗೈತೆ. ಎಷ್ಟು ಚೆನ್ನಾಗಿ ಎಡಿಟ್ ಮಾಡಿ ಎಷ್ಟು ಚೆನ್ನಾಗಿ ಆಲ್ಬಮ್ ಮಾಡಿಕೊಟ್ಟಿದ್ದಾರೆ ನೋಡಿ. ನನಗಂತೂ ತುಂಬಾ ಖುಷಿ ಆಯಿತು. 201 ರೂಪಾಯಿಗೆ 52 ಫೋಟೋ ಎಡಿಟ್ ಮಾಡಿಕೊಟ್ಟವ್ರೆ. ಅದೇ ನಾವು ಒಂದೊಂದು ಫೋಟೋ ತರಿಸ್ತೀವಿ ಅಂತ ಹೇಳಿದ್ರೆ 30 ರೂಪಾಯಿ. ಒಂದೊಂದು ಕಾಪಿ ಫೋಟೋ ತೆಗಿಸ್ತೀವಿ ಅಂದರೆ 30 ರೂಪಾಯಿ ಆಗುತ್ತೆ. ಆದರೆ ಇಲ್ಲಿ ಒಂದು ಕಾಪಿಗೆ ಎಷ್ಟು ಬಿಡುತ್ತೆ ಅನ್ನೋದು ನೀವೇ ಅಂದಾಜು ಹಾಕ್ಕೊಳ್ಳಿ. 52 ಫೋಟೋಗೆ 201 ರೂಪಾಯಿ ಆಯಿತು ನೋಡಿ. ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಯಿತು ಅನ್ನೋರು ಕೂಡ ಇದನ್ನು ಸೇವ್ ಮಾಡ್ಕೋಬೋದು. ಫೋನು ಹಾಳಾಗೋದುಂಟು ಮತ್ತು ಫೋನ್ ಕಳೆದೋಗೋದುಂಟು ಅಲ್ವಾ. ಈ ಥರ ಫೋಟೋ ಆಲ್ಬಮ್ ಮಾಡಿಸೋದ್ರಿಂದ ನಮ್ಮ ಫೋಟೋಗಳು ಕೂಡ ಮೆಮೊರಿಯಾಗಿ ಹಾಗೆ ಇರುತ್ತೆ. ಅಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ನಿಮಗೂ ಬೇಕು ಅಂದರೆ ಹೇಳಿದ್ಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಗಳನ್ನ ಹಾಕಿದ್ದೀನಿ. ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಯಾಕಪ್ಪ ತೆಗಿತಿದ್ವಿ ಅಂತ ಹೇಳ್ತೀರಲ್ವ. ನಾನು ವೇಣುಗೋಪಾಲ ಸ್ವಾಮಿ ಟ್ರಿಪ್ ಹೋಗಿದ್ನಲ್ಲ, ಮಡಿಕೇರಿ ಟ್ರಿಪ್ ಹೋಗಿದ್ನಲ್ಲ, ಆವಾಗ ನಾನು ಇದನ್ನ ಪರ್ಚೇಸ್ ಮಾಡಿದೆ ನೋಡಿ. ಸ್ಟಿಕ್ಕರ್ ತೋರಿಸ್ತಿದ್ದೀನಿ ಅಂತ ದಯವಿಟ್ಟು ಅಂದ್ಕೋಬೇಡಿ. ಇದು ನನಗೆ ಇಷ್ಟ ಆಯಿತು. ಇದು 20 ರೂಪೀಸು. ಎಲ್ಲಿಯಪ್ಪ, ನಿಸರ್ಗಧಾಮ. ಅಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಸರ್ಗಧಾಮದಲ್ಲಿ ಒಂದು ಬೆಸ್ಟಾಗಿ ನಾವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ಇಲ್ಲಿ ಪ್ರತಿಯೊಂದು ಬೆಲೆನೂ ನಮ್ಮಂಥ ಮಿಡಲ್ ಕ್ಲಾಸ್ಗಳಿಗೆ ಪ್ರತಿಯೊಂದು ಬೆಲೆನೂ ಕೂಡ ಕಡಿಮೆಯಾಗೇ ಇತ್ತು. ಮತ್ತು ಇದೊಂದು ನನಗೆ ರಿಂಗ್ ತುಂಬಾ ಇಷ್ಟ ಆಯಿತು ನೋಡಿ. ರಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯ್ತಪ್ಪ. ಇದನ್ನು ಕೂಡ 20 ರೂಪೀಸ್ ಅಷ್ಟೇ. ಇದು 20 ರೂಪೀಸ್, ಇದು 20 ರೂಪೀಸ್. ಇವೆರಡು ಕೂಡ ನನಗೆ ತುಂಬಾ ಇಷ್ಟ ಆಯಿತು. ನಾನು ಇದನ್ನೇ ತೊಗೊಂಡೆ, ಅಭಿನ್ ಇದನ್ನೇ ತೊಗೊಂಡು, ಸೇಮ್ ಇಬ್ಬರೂ ಕೂಡ ಇದು ತೊಗೊಂಡು, ಈ ರಿಂಗ್ ತೊಗೊಂಡು. ಇನ್ನೊಂದು ಇದೀಗ ಮೊನ್ನೆ ತರಿಸಿದ್ದು ಡ್ರೆಸ್. ಇದನ್ನು ತುಂಬಾ ಚೆನ್ನಾಗಿದೆ. ಇದು 300 ರೂಪಾಯಿ. 300 ರೂಪಾಯಿಗೆ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಬಂದು. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿದೆ, ಮಸ್ತ್ ಕ್ವಾಲಿಟಿ ಅಂತ ಹೇಳ್ಬೋದು ನೋಡಿ. ಈ ಥರ ಇದೆ. ಟಾಪ್ ಬಂದಿತ್ತು. ಇದು ತುಂಬಾ ಚೆನ್ನಾಗಿದೆ. ನೋಡೋಕ್ಕೆ ಹಿಂಗೆ ಅನ್ನಿಸ್ಬೋದು. ನಾನು ಎಕ್ಸೆಲ್ ತರಿಸ್ಬಿಟ್ಟಿದ್ರು. ಎಲ್ ಸೈಜ್ ಆದರೆ ಸಾಕಾಯ್ತಿತ್ತು. ಇದು ಎಕ್ಸೆಲ್ ಸೈಜ್ ಬಂದು, ಹಾಗಾಗಿ ಒಂದು ಸ್ವಲ್ಪ ದೊಡ್ಡದು ಇದು. ಇದನ್ನು ನಾನು ಟಕ್ಕಿಡಿಸ್ಬೇಕು. ಇದು ಕೂಡ ಅಫೋರ್ಡಬಲ್ ಪ್ರೈಸಲ್ಲೇ ಸಿಕ್ತು, ಚೆನ್ನಾಗೈತೆ. ಮೀಶೋದಲ್ಲಂತೂ ಫಸ್ಟ್ ನಾನು ಮೀಶೋದಿಂದ ಪ್ರಾಡಕ್ಟ್ಗಳನ್ನ ತರಿಸಿರುತ್ತೋ ಅಂತ ಅನ್ನಿಸ್ತಿತ್ತು. ಆದರೆ ಇವಾಗ ಮಾತ್ರ ಮೀಶೋದಿಂದ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಬರ್ತವೆ. ಇದು ಪ್ಯಾಂಟ್. ಇದು 350 ಅನಿಸುತ್ತೆ. ಪರವಾಗಿಲ್ಲ, ಕೊಡ್ಬೋದು, ಚೆನ್ನಾಗಿದೆ. ಇನ್ನೊಂದು ನಂತರ ಯೂಟ್ಯೂಬ್ ಮಾಡೋರಿಗೆ, ಯೂಟ್ಯೂಬ್ ಆಗಿರ್ಬೋದು, ವ್ಲಾಗ್ಸ್ ಆಗಿರ್ಬೋದು, ಯೂಸ್ ಆಗೋವಂಥದ್ದು ಅಂತಂದರೆ ಸೆಲ್ಫಿ ಸ್ಟಿಕ್ಕು. ಈ ಸೆಲ್ಫಿ ಸ್ಟಿಕ್ ಚಿಕ್ಕದಾಗಿ ತಗೊಳ್ಳೋಣ. ಯಾಕಂದರೆ ಇನ್ನೂ ಈಗ ತಾನೇ ಅಲ್ವಾ ನಾನು ಆರಂಭ ಮಾಡಿರೋದು, ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಸುಮ್ಮನೆ ಯಾಕೆ ಎಲ್ಲ ಅನ್ನೆಸೆಸರಿ ಬಂಡವಾಳ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತಲ್ವ. ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ವೇಸ್ಟ್ ಅಂತ ಅನಿಸುತ್ತಲ್ವ. ಹಾಗಾಗಿ ನಾನು ಒಂದು ಸೆಲ್ಫಿ ಸ್ಟಿಕ್ನ ತರಿಸಿದೆ. ಇದು ಕೂಡ ತುಂಬಾ ಕಡಿಮೆ ಪ್ರೈಸ್ ಅಮೌಂಟಲ್ಲಿ ನೋಡಿ. ಇದು ಸೆಲ್ಫಿ ಸ್ಟಿಕ್ಕು. ಇದನ್ನು ಕೂಡ ನಾನು ಮೀಶೋಯಿಂದನೇ ಪರ್ಚೇಸ್ ಮಾಡಿದ್ದು. ಇದು ಒಂದು 170 ರೂಪಾಯಿ ಅಂತ ಅನಿಸುತ್ತೆ. ಪ್ರೈಸಿಗೆ ತಕ್ಕಂಗೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್, ಹೇಳಬೇಕು ಅಂತಂದರೆ. ಇದಕ್ಕೊಂದು ಚಾರ್ಜರ್ ವೈರು, ಇದಕ್ಕೆ ಯೂಸರ್ ಮೆನ್ಯೂಲ್ ಕೊಟ್ಟಿದ್ದಾರೆ ನೋಡಿ. ಸೆಲ್ಫಿ ಸ್ಟಿಕ್ ಯೂಸರ್ ಮೆನು ಹೇಗೆ ಯೂಸ್ ಮಾಡಬೇಕು ಅಂತಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನನಗಂತೂ ಈ ಪ್ರಾಡಕ್ಟ್ ಅಂತೂ ತುಂಬಾ ಇಷ್ಟ ಆಯಿತು ಅಪ್ಪ. ಇದು ಬ್ಲೂಟೂತ್ ಕನೆಕ್ಷನ್ ಕೂಡ ಹೌದು. ಕಡಿಮೆ ಪ್ರೈಸಲ್ಲಿ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಗುತ್ತೆ ಅಂತ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಿಮಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು 360 ಡಿಗ್ರಿಲೆಲ್ಲ ರೊಟೇಷನ್ ಆಯ್ತದೆ. ಅದಕ್ಕೊಂದು ಲೈಟ್ ಕೂಡ ಡಾರ್ಕ್ ಆಫ್, ಡಾರ್ಕ್ ಲೈಟ್. ಅದಾದಮೇಲೆ ಇದು ಬ್ಲೂಟೂತ್ ಕನೆಕ್ಷನ್ನು ನಿಮಗೆ ಗೊತ್ತಿರೋ ಹಾಗೆ
ಇದು ಬ್ಲೂಟೂತ್ ಕನೆಕ್ಟ್ ಮಾಡ್ಕೋಬೋದು ನಾವು ಬ್ಲೂಟೂತಾಗೆ. ಪರವಾಗಿಲ್ಲ ಗೈಸ್, ಇಷ್ಟು ಕಡಿಮೆ ಅಮೌಂಟ್ಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ ಸಿಕ್ಕಿದೆ ಅಂತ ನನಗೂ ಕೂಡ ತುಂಬಾ ಖುಷಿ ಇದೆ. ಥ್ಯಾಂಕ್ ಯು ಮೀಶೋ. ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಚೆಕ್ ಮಾಡ್ಬೋದು. ಇದ್ರ ಮುಖಾಂತರ ನಾವು ಲೂಸ್ ಅಥವಾ ಟೈಟ್ ಮಾಡ್ಕೋಬೋದು. ನೋಡಿದ್ರಲ್ಲ ಪ್ರಾಡಕ್ಟ್ ಹೇಗಿದೆ ಅನ್ನೋದನ್ನ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ಮತ್ತು ಇದಕ್ಕೆ ಚಾರ್ಜರ್ ವೈರು ಚಿಕ್ಕ ಪಿನ್ ಇದು. ನೋಡಿದ್ರಲ್ವ, ನಾನು ಮೀಶೋಯಿಂದ ತರಿಸಿರೋ ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಡಕ್ಟ್ ಆಗಿರ್ಬೋದು, ಆದರೆ ಇದು ಎಷ್ಟೋ ಸತಿ ಹೆಲ್ಪ್ ಆಗುತ್ತೆ ಕೂಡ ನಮಗೆ. ಹೌದು, ಮನೆಗೆ ಬೇಕಾದಂಥದ್ದನ್ನೇ ನಾನು ತರಿಸಿರ್ತೀನಿ. ನೋಡಿದ್ರಲ್ವ ಇವತ್ತಿನ ಬ್ಲಾಗ್ ಹೇಗಿತ್ತು ಅನ್ನೋದನ್ನ. ಅದರಲ್ಲೂ ಕೂಡ ನಾನು ಮೀಶೋಯಿಂದ ಯಾವ ಥರ ಪರ್ಚೇಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೀವು ನೋಡಿದ್ರಿ ಅಲ್ವಾ. ಅದರಲ್ಲಿ ನನಗಂತೂ ತುಂಬಾ ಇಷ್ಟ ಆಗಿದ್ದು ಅಂತಂದರೆ ಈ 2 ಪ್ರಾಡಕ್ಟ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ಪದೇ ಇದನ್ನೇ ಹೇಳ್ತೀನಿ ಅಂತ ಅನ್ಕೋತಿದ್ದೀರ. ಇವೆರಡು ಪ್ರಾಡಕ್ಟ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು. ನೀವು ಕೂಡ ಇದೊಂದು ಮತ್ತು ಸೆಲ್ಫಿ ಸ್ಟಿಕ್ಕು ನೋಡೋರಲ್ವ, ಸೆಲ್ಫಿ ಸ್ಟಿಕ್ ಇದನ್ನು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಗೈಸ್, ಹೇಳಬೇಕು ಅಂತಂದರೆ. ಬೇರೆ ಕಡೆ ಎಲ್ಲ ಇಷ್ಟು ಕಮ್ಮಿ ಪ್ರೈಸ್ಗೆ ಇಷ್ಟು ಒಳ್ಳೆ ಕ್ವಾಲಿಟಿಲಿ ಯಾವುದೇ ಕಾರಣಕ್ಕೋಸ್ಕರಲ್ವ. ಇವತ್ತಿನ ವ್ಲಾಗ್ ಹೇಗಿತ್ತು ಅನ್ನೋ ಕಂಪ್ಲೀಟ್ ವೀಡಿಯೋ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ಹೇಳ್ಕೊತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.